ಮಾಂತರ್ಲ ಎಂಚ ಒಳ್ಳೆರು ಉಡುಪಿಗೂ ಪೋಯಿ ಬಲ್ಲೆ. ಹಾಯ್ ಹಲೋ ನಮಸ್ತೆ. ಉಡುಪಿಗೆ ಹೋಗೋಣವಾ? ಹೌದು, ಉಡುಪಿಗೆ ಹೊರಟಿದ್ದು. ಒಂದು ನಮ್ಮ ಹಸ್ಬೆಂಡ್ ಕಡೆ ಒಂದು ಫ್ಯಾಮಿಲಿ ಫಂಕ್ಷನ್ ಇತ್ತು. ಸೊ ಇದು ಗುರುವಾರದ ದಿನ ಆಗಿರುತ್ತೆ. ಬೆಳಗ್ಗೆ ಬೇಗ ಹೊರಡುವ ಅಂತ ಅಂದ್ಕೊಂಡ್ವಿ, ಆದರೂ ತಡ ಆಯಿತು. ನೋಡೋಷ್ಟರಲ್ಲಿ 6:30 7 ಗಂಟೆ ಆಗಿಬಿಟ್ಟಿತ್ತು. ಸೊ ನಮಗೆ ಟ್ರಾಫಿಕ್ ಸಿಕ್ತು. ಅರೌಂಡ್ ಗೋರ್ಗುಂಟೆಪಾಳ್ಯ ಆ ಕಡೆ ಎಲ್ಲ ತುಂಬಾ ಟ್ರಾಫಿಕ್ ಇತ್ತು. ಸೊ ಗೋರ್ಗುಂಟೆಪಾಳ್ಯ, ಐಕ್ಯ ಮತ್ತು ನೆಲಮಂಗಲ ಆ ಕಡೆ ಎಲ್ಲ ಕ್ರಾಸ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ನಿಜ ಸುಸ್ತಾಯಿತು. ಅಷ್ಟರೊಳಗೆ ಹಸಿವೆ ಸಹ ಶುರುವಾಗಿತ್ತು. ಸೊ ಅಲ್ಲೇ ಪಾಕಶಾಲಾ ರೆಸ್ಟೋರೆಂಟ್ ನೋಡಿದ್ವಿ. ಸರಿ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡುವ ಅಂತ ಗಾಡಿ ನಿಲ್ಲಿಸಿ ಅಲ್ಲೇ ಬ್ರೇಕ್ಫಾಸ್ಟ್ ತೊಗೊಂಡ್ವಿ. ಯೂಶ್ವಲಿ ನಾವು ತೊಗೊಳ್ಳೋದು ಅಂದರೆ ಸ್ಕಂದಂಗೆ ಆಲ್ವೇಸ್ ಅವನು ಎಂಥ ಮಸಾಲೆ ದೋಸೆ ತೊಗೊಳ್ತಾನೆ. ಅರುಣು ಮತ್ತು ವೃಂದಾಗೆ ಇಡ್ಲಿನೇ ಬೇಕು, ಇಡ್ಲಿ ಚಟ್ನಿ. ಸೊ ನಾನು ಅವ್ರದ್ದು ಪಾಕಶಾಲಾ ಅವ್ರದ್ದು ಮಿನಿ ಬ್ರೇಕ್ಫಾಸ್ಟ್ ಇತ್ತಂದರೆ ಎಲ್ಲ ಚೂರು ಚೂರು ಕೊಡ್ತಾರೆ, ಅಂದರೆ ಸ್ವಲ್ಪ ಸ್ವಲ್ಪ. ಸೊ ಅದನ್ನು ಟ್ರೈ ಮಾಡಿ ಕಾಫಿ ಕುಡಿದೆ. ಸಾಧಾರಣವಾಗಿತ್ತು. ಸೊ ಅದನ್ನು ತಿಂದು ಹೊರಗಡೆ ಬರ್ತೀವಿ. ತುಂಬ ಚೆನ್ನಾಗಿತ್ತು ಕ್ಲೈಮೇಟ್ ಆಯಿತಾ. ಬಿಸಿಲು ಎಂತ ಇರಲಿಲ್ಲ, ಒಳ್ಳೆ ಗಾಳಿ, ಮೋಡ ಕವಿದ ವಾತಾವರಣ ಆ ಥರ ಎಲ್ಲ. ಸೊ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಒಂದೆರಡು ಫೋಟೋಸ್ ತೊಗೊಂಡು ಮತ್ತೆ ಜರ್ನಿ ಶುರು ಮಾಡಿದ್ವಿ. ರೋಡ್ ಅಂತೂ ಸೂಪರ್ ಇದೆ ಆಯಿತಾ. ಅಂದರೆ ಯೂಶ್ವಲಿ ನಾವು ನೈಟ್ ಜರ್ನಿ ಮಾಡ್ತಿದ್ದಿದ್ದು, ಒಂದು ಬಸ್ಸಲ್ಲಿ ಹೋಗ್ತಿದ್ವಿ, ಇಲ್ಲಾಂದರೆ ಟ್ರೈನಲ್ಲಿ ಹೋಗ್ತಿದ್ವಿ. ಕಾರ್ ಅಂತ ಹೇಳಿದ್ರು ನಾವು 4 ಜನ ಬಂದಿದ್ದಿದೆ ಮೊದಲು. ಯೂಶ್ವಲಿ ಇಲ್ಲಾಂದರೆ ಅಮ್ಮ ಇರ್ತಾರೆ, ತಂಗಿ, ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗ್ತಿದ್ದಿದ್ದು. ಸೊ ಫಸ್ಟ್ ಟೈಮ್ ನಾವು 4 ಜನ ಡೇ ಜರ್ನಿಲಿ ಬಂದಿದ್ದು. ಅದು ಕರೆಕ್ಟಾಗಿ ರೋಡ್ ತುಂಬ ಚೆನ್ನಾಗಿತ್ತು. ಮತ್ತು ಹಾಡು ಮ್ಯೂಸಿಕ್ ಎಲ್ಲ ಕೇಳ್ತಾ ಮಳೆ ಬೇರೆ ಸಿಕ್ತು ನಮಗೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಶಿರ್ಡಿ ಘಾಟ್ ಮೇಲೆ ನಾವು ಹೋಗಿದ್ದು. ಬ್ಯಾಂಗ್ಳೂರ್ ಮೇಲೆ ಉಡುಪಿಗೆ ಹೋಗಿದ್ದು. ಅರೌಂಡ್ 400 to 425 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟು ಜರ್ನಿ. ಮತ್ತು ನಾವೆಲ್ಲ ಕಡೆ ಸ್ವಲ್ಪ ನಿಲ್ಲಿಸಿ ಹೋಗಿದ್ದು ಆಯಿತಾ. ಪೆಟ್ರೋಲ್ ಹಾಕ್ಸ್ಕೆ ನಿಲ್ಲಿಸಿದ್ದು, ಮತ್ತು ಅಲ್ಲೇ ಜೋಳ ಕಾಣಿಸ್ತು. ಸೊ ಆ ವಾತಾವರಣಕ್ಕೆ ಜೋಳ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಯಿಸ್ತಾಯಿದ್ರು. ಸೊ ಅದೊಂದು ತೊಗೊಂಡು ತಿಂತಿದ್ವಿ. ಮತ್ತು ಅಲ್ಲೇ ಒಂದೆರಡು ಫೋಟೋಸ್ ತೊಗೊಂಡ್ವಿ. ಸೊ ಹೀಗೆ ಮಜಾ ಮಾಡ್ತಾ ಹೋದ್ವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಜರ್ನಿ. ಸೊ ತುಂಬ ಅಂದರೆ ತುಂಬ ಖುಷಿ ಆಯ್ತು ನಮಗೆ. ಸೊ ಸೇರೋಷ್ಟರಲ್ಲಿ ಉಡುಪಿ ಅರೌಂಡು 7 hours ಆಗಿತ್ತು. ಸೊ ಕತ್ಲಾಗಿತ್ತು. ಹೋಗಿದ ತಕ್ಷಣ ಫಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ದರ್ಶನಕ್ಕೆ ಹೊಟ್ಟೋದ್ವಿ. ಕಾರಣ ಅಂದರೆ ನಾವು ಲಾಸ್ಟ್ ಟೈಮು ಜನವರಿ ಅಂತ ಅಂದ್ಕೊಳ್ತೀನಿ, ಆ ಟೈಮಲ್ಲಿ ಬಂದಾಗ ಕೃಷ್ಣಮ್ಮ ದರ್ಶನ ಮಾಡೋಕ್ಕೆ 3 hours ನಾನು ಲೈನಲ್ಲಿ ನಿಂತಿರೋದು ಫಸ್ಟ್ ಟೈಮ್ ಲೈಫಲ್ಲಿ. ತುಂಬ ಅಂದರೆ ತುಂಬ ರಶ್ ಇತ್ತು. ಮತ್ತು ಬೆಳಗ್ಗೆ ಆದರೆ ಹಾಗೆ ರಶ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ರಾತ್ರಿಯೇ ದರ್ಶನ ಮಾಡಿದ್ವಿ. ಯಾರೂ ಇರಲಿಲ್ಲ ಆಯಿತಾ. ಅಂದರೆ ತುಂಬ ಜನ ಕಮ್ಮಿ ಇದ್ದರು. 2 ಸಲ ದರ್ಶನ ಸಿಕ್ತು ಕೃಷ್ಣಂದು. ಹಾಗೆ ಅಲ್ಲಿ ಪ್ರಸಾದ ಅಂದರೆ ಊಟ ಮಾಡಿ ಒಂದೆರಡು ಮ್ಯಾಂಡೇಟ್ರಿ ಕೃಷ್ಣ ಮಠದ ಮುಂದೆ ಫೋಟೋ ಎಲ್ಲ ತೊಗೊಂಡು ತುಂಬ ನಿರಾಳವಾಗಿ ತುಂಬ ಚೆನ್ನಾಗಿತ್ತು ಅವತ್ತಿನ ದಿನ. ಯಾವ ಫಂಕ್ಷನ್ನು ಏನು ಅಂತ ನಾನು ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ಬಾಯ್.